ಈಗ ಡಿ ಕೆ ಸಾಹೇಬ್ರದ್ದೇ ನಾನು ಮಾತಾಡ್ತೀನಿ. ನಮಗೆ ಅನೇಕ ಉದಾಹರಣೆ ಇದೆ. ಸುನಿಲ್ ದೇಸಾಯಿ ಇರ್ಬೋದು, ಯಾಮಿನಿ ಜಾಧವ್ ಇರ್ಬೋದು, ಪ್ರಫುಲ್ ಪಾಟೀಲ್ ಆಗಿರ್ಬೋದು, ಮುಕೇಲ್ ರಾಯ್ ಆಗಿರ್ಬೋದು, ಏಕನಾಥ್ ಶಿಂದೆ ಆಗಿರ್ಬೋದು, ಎಲ್ಲ ಯಾವ ಪಕ್ಷದಲ್ಲಿದ್ರು, ಯಾವ ಥರ ಐಟಿ ಇಡಿ ಸಿಬಿಐ ಅವರಿಗೆ ಹೆದರಿಕೆ ಕೊಟ್ಟು ಅವ್ರ ಮೇಲೆ ಈ ಭ್ರಷ್ಟಾಚಾರದ ಆರೋಪ ಹೋರಾಟ ಮಾಡಿ ಇವತ್ತು ಅವ್ರನ್ನ ಖುಲಾಸೆ ಮಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೇ ರೀತಿ ಟಾರ್ಚರ್ ಕೇಸ್ಗಳು ಹಾಕಿದ್ರು. ನಮ್ಮ ಪಕ್ಷಕ್ಕೆ ಬಂದ್ರು ಒಂದು ಹುದ್ದೆ ಅಂತಂದ್ರು, ಆದ್ರೆ ಜೈಲ್ ಶಿಕ್ಷೆ ಅನುಭವಿಸಿದ್ರು. ಯಾವುದಕ್ಕೋಸ್ಕರ? ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಮೇಡಮ್, ಅವರಿಗೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಕಾಲದಲ್ಲಿ ಶುಭ ಗಳಿಗೆನಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತ ಮಾಡ್ತದೆ, ನೋ ಡೌಟ್. ಮೇಡಮ್, ಯಾವ ಡ್ಯಾಮೇಜ್ ಏನಿಲ್ಲ. ನಮ್ಮ ಈಗ ಸಿದ್ದರಾಮಯ್ಯ ಸಾಹೇಬ್ರು ಉತ್ತಮ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ. ಒಂದು ದಿನ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಪಕ್ಷವನ್ನ ಸಂಘಟನೆ ಮಾಡಿ 64 ಸೀಟ್ ಇವತ್ತು 141 ಸೀಟ್ ತಂದಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಯಾರಿಗೆ ಆಗ್ಲಿ ಸರ್ ಒಂದು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಹೇಳ್ರಿ? ನನ್ನ ಕುರ್ಚಿ ಭದ್ರವಾಗಿದೆ, ನಾನು ಸುಸ್ಥಿರವಾಗಿದ್ದೇನೆ, ನಾನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತುಂಬಾನೇ ಅವು ಯಾವುದೇ ಪ್ರಶ್ನೆಗೆ ಒಳಪಡದೆ ನಾನು ಹೇಳಿದಂತೆ ನನ್ನ ಕೈಲಾದಂತೆ ನಾನು ಆಡಳಿತ ನಡೆಸಬಹುದು ಅನ್ನುವಂಥ ಭದ್ರತೆ ಅವರಿಗಿದ್ರೆ ಮಾತ್ರ. ಮಾತಿಗೆ ಮುಂಚೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಹೈಕಮಾಂಡ್ ಏನು ಮಾಡುತ್ತೆ, ಇವತ್ತು ಮಾಡುತ್ತಾ, ನಾಳೆ ಮಾಡುತ್ತಾ, ನಾಳೆದು ಮಾಡುತ್ತಾ, 2.5 ವರ್ಷ ಆಯಿತು, ಸಂಪುಟ ಪುನರ್ರಚನೆ ಮಾಡಬೇಕಾ? ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದಂಥ ಎಷ್ಟಿಷ್ಟು ಸಾಲು ಮಂತ್ರಿಗಳೆಲ್ಲ ಡೈಲಾಗ್ ಹೊಡಿತಾ ಇದ್ದಾರಲ್ಲ ಬಿಟ್ಟಿ ಭಾಷಣ. ಹಾಗಿದ್ರೆ ಸಂಪುಟ ಪುನಾರಚನೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದಾದ್ರೆ ಯಾಕೆ ಹೋಗಿ ದೈಲಿ ಕದ ತಟ್ಟೆ ಮಾಡ್ಲೋ ಬೇಡವೋ? ಪುನಾರಚನೆ ಮಾಡ್ಲೋ ಬೇಡವೋ? ಪುನಾರಚನೆ ಮಾಡ್ಲೇಬೇಕಾ? ಪುನಾರಚನೆ ಮಾಡಿ ಅಂತ ಹೇಳಿದ್ರೆ 2.5 ವರ್ಷ ಅವಾಗ ಹೇಳಿದ್ರು. ನಾನಂದೆ 2.5 ವರ್ಷ ಆದ್ಮೇಲೆ ಮಾಡೋಣ, ನವೆಂಬರ್ 20ಕ್ಕೆ ಮುಗಿಯುತ್ತೆ, ಆಮೇಲೆ ಮಾಡೋಣ ಅಂದೆ. ಅದಕ್ಕೆ ಕೇಳಾಕ್ ಬಂದಿನಿ. ಸಂಪುಟ ಪುನಾರಚನೆ ಅನ್ಬೇಕು. ಈಗ ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು. ಯಾಕೆ? ಮೇಕೆದಾಟಿಂದು ಸುಪ್ರೀಂ ಕೋರ್ಟಿನ ಕೇಸ್ ಇತ್ತು. ಅದಾದ್ಮೇಲೆ ಮೊನ್ನೆ ವಕೀಲರಿಗೆ ಅವರಿಗೆ ಸನ್ಮಾನ ಮಾಡೋದಕ್ಕೆ ನಮ್ಮ ರಾಜ್ಯದ ಪರವಾಗಿ ತೀರ್ಪು ಬಂದಿದೆ. ಆಮೇಲೆ ಕಾಂಗ್ರೆಸ್ ಕಚೇರಿ ಉದ್ಘಾಟನೆಗೆ ಶಂಕುಸ್ಥಾಪನೆ ಸಿದ್ದರಾಮಯ್ಯನವರು ಮೋದಿಯವ್ರನ್ನ ಭೇಟಿ ಮಾಡಬೇಕು ಅಂತ ಹೋಗಿದ್ದಾರೆ. ಮೇಡಮ್, ಕೆಲವೊಂದು ಕೆಲಸಗಳಿದ್ದಾಗ ದೆಹಲಿಗೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಹೆಗಲಿಗೆ ಹೆಗಲು ಕೊಟ್ಟು ಜೋಡೆತ್ತಿನ ಹಾಗೆ ಏನೋ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಹಾಗೇನಾದ್ರು ಬಿಜೆಪಿಯವರಿಗೆ ಅಂತ ಒಂದು ರಾಜ್ಯದ ಮೇಲೆ ಅನುಕಂಪ ಇದ್ರೆ ಕೇಂದ್ರದ ತೆರಿಗೆಯನ್ನ ಬನ್ನಿ, ಕೇಂದ್ರದ ಅನುದಾನಗಳನ್ನ ಬನ್ನಿ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು ವಾರ ಆಯ್ತು, ಅದನ್ನ ಹೈಕಮಾಂಡ್ ಒಂದು ವಾರ ಆಯ್ತು. ಈಗ ರವೀಂದ್ರ ರೇಷ್ಮೆ ಸರ್ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಅವ್ರ ಪರಮಾಧಿಕಾರ, ಅವ್ರು ಮಾಡ್ಬೇಕು. ಸಂಪುಟ ಪುನಾರಚನೆ ಮಾಡೋದಿತ್ತಂದ್ರೆ ಮಾಡಿ. ಎಷ್ಟೊತ್ತು ಬೇಕು ನಿಮಗೆ? ಎಷ್ಟೊತ್ತು ಬೇಕ್ರಿ ಸರ್ ಸಂಪುಟ ಪುನಾರಚನೆ ಮಾಡೋದಕ್ಕೆ? ಅದಕ್ಕೆ ದೆಹಲಿಗೆ 20 ಸರಿ ಹೋಗಿ ಅಲ್ಲಿ ಕಾದು ನೀವು ಅನ್ರಿ ಯಾವಾಗ ಅಂತೀರಿ ಅಂತ ಅವರಿಂದ ಓಕೆ ಅನ್ನೋ ಮಠ. ಇಲ್ಲಿ ಎಲ್ಲರೂ ಇಷ್ಟು ದಿನ ತಣ್ಣಗಿದ್ದವರು ಹುಯ್ ಅಂತ ಕುಣಿಯಕ್ಕೆ ಶುರು ಮಾಡ್ಯಾರ. ನಾನು ಆಗ್ತೀನಿ ಅಂತ. ಎಷ್ಟಾದ್ರೂ ಗೋಳು ಹೊಯ್ಕೋತಾರ್ರಿ ಸರ್ ಇವರು. ನೋಡಿ, ಶುಕ್ರವಾರ ಬಿಹಾರ್ ಚುನಾವಣಾ ಫಲಿತಾಂಶ ಬಂತು, ಶನಿವಾರ ದಿಲ್ಲಿಗೆ ಹೋದ್ರು, ಮತ್ತ ಅಲ್ಲಿಂದ ರಾತ್ರಿ ವಾಪಸ್ ಬಂದ್ರು. ಮತ್ ಸೋಮವಾರ ಸಿದ್ದರಾಮಯ್ಯನವರು ಯಾವ ರೀತಿ ಅಪಾಯಿಂಟ್ಮೆಂಟ್ ತಗೊಂಡ್ರು ಅಂತಂದ್ರೆ 3 ಗಂಟೆಗೆ AICC ಅಧ್ಯಕ್ಷರ ಜೊತೆಗೆ ಭೇಟಿ, 5 ಗಂಟೆಗೆ ಪ್ರಧಾನಮಂತ್ರಿಗಳ ಭೇಟಿ. ಇದೇ ಮೊದಲ ಬಾರಿಗೆ ಪ್ರಧಾನಮಂತ್ರಿಯವ್ರ ಜೊತೆಗೆ ಸುಮಾರು 45 ನಿಮಿಷಗಳ ಸೌಹಾರ್ದಯುತ ಭೇಟಿ ಮಾಡ್ಬಿಟ್ಟು ನಾನು ಏನೇನು ಕಲಾಪ ಪಟ್ಟಿ ಏನಿತ್ತು ಅಂತ 5 ಅಂಶಗಳ ಒಂದು ಪಟ್ಟಿನೇ ಬಿಡುಗಡೆ ಮಾಡ್ಬಿಟ್ರು. ಆದ್ರೆ ಅವಾಗ ಅಗತ್ಯನಿರಲಿ ನೀವೇನ್ ಚರ್ಚೆ ಮಾಡಿದ್ರಿ ಅಂತ ಹೇಳೋದಕ್ಕೆ. ಆದ್ರೆ ಈ ಸಾರಿ ಮಾತ್ರ ಕೇವಲ ಅಭಿವೃದ್ಧಿ ಮತ್ತು ಜನಕಲ್ಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಅದು ಫಸ್ಟ್ ಹೇಳಿದ್ದು ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅಂತ. ಅದರಲ್ಲಿ ಬಹಳ ಸಿಗ್ನಿಫಿಕೆಂಟ್ ಆಗಿದ್ದು AICC ಅಧ್ಯಕ್ಷರು ಭೇಟಿ ಮಾಡಿದ್ರು, ಅದಾದ ಪ್ರಧಾನಮಂತ್ರಿಯವ್ರ ಜೊತೆಗೆ ಭೇಟಿ ಮಾಡಿದ್ರು. ಆ ಪ್ರಧಾನಮಂತ್ರಿಯವ್ರ ಜೊತೆಗೆ ಏನೂ ರಾಜಕೀಯ ಮಾತಾಡಲಿಲ್ಲ ಅನ್ನೋ ಒಂದು ಅದನ್ನು ಸ್ಥಿರಪಡಿಸೋ ಎಲ್ಲಾದ್ರೂ ಅನುಮಾನ ಬಂದ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಇಡೀ ಚರ್ಚೆ ಏನೇನ್ ನಡೀತು ಅಂತ ಸವಿವರವಾಗಿ ಬಂದು ಇದೇ ಮೊದಲ ಬಾರಿಗೆ ಒಂದು ಪಟ್ಟಿ. ಅದು ಸಿದ್ದರಾಮಯ್ಯನವರ ಒಂದು ಟ್ಯಾಕ್ಟಿಕ್ಸ್ ಅದು. ಹೀಗಾಗಿ ಹೈಕಮಾಂಡ್ ಮನವರಿಕೆ ಆಗ್ಬಿಟ್ಟಿದೆ. ಈ ಕನಕಪುರದ ಬಂಡೆ ಅದು ಅಚಲ, ಆದ್ರೆ ಜನತಾ ಪರಿವಾರದಿಂದ ಬಂದಿರೋ ಅವರೆಲ್ಲ ಚಂಚಲ. ಅವ್ರು ಯಾವಾಗ ಏನ್ ಮಾಡ್ತಾರೆ ಅಂತ ಅವರೆಲ್ಲ ಕ್ರಾಂತಿಕಾರರು. ಯಾಕಂದ್ರೆ ಅವರೆಲ್ಲ ಅನೇಕರು ತಮ್ಮ ಸ್ವಂತ ವ್ಯಕ್ತಿತ್ವ, ಸ್ವಂತ ವರ್ಚಸ್ಸಿಂದ ಗೆದ್ದು ಬರುವಂತ ಒಂದು ತಾಕತ್ ತೋರಿಸಿರೋರು. ಕಾಂಗ್ರೆಸ್ ಆದ್ರೆ ಪಾಪ ಯಾವಾಗ್ಲೂ ಹೈಕಮಾಂಡ್. ಅವಾಗ ಇಂದಿರಾ ಗಾಂಧಿ ಅವರು ಹೆಲಿಕಾಪ್ಟರ್ ನೋಡ್ಬಿಟ್ರೆ ಜನ ಇವ್ರನ್ನೆಲ್ಲ ಲಕ್ಷಾಂತರ ಓಟ್ ಕೊಟ್ಬಿಟ್ಟು ಗೆಲ್ಲಿಸ್ಬಿಡ್ತಾ ಇದ್ರು. ಆ ವಾತಾವರಣ ಇವತ್ತು ಅದೇ ಸಂಸ್ಕೃತಿಯಲ್ಲಿ ಅವ್ರ ನಂಬಿಕೆ ಇದ್ದವರು. ಹಂಗಾಗಿ ಬಹುತೇಕ ಹಳೆ ತಲೆಮಾರಿನ ಕಾಂಗ್ರೆಸ್ ಲೀಡರ್ಗಳು ಯಾರು ಬೇರೆ ಯಾವ ಪಕ್ಷಕ್ಕೆ ಹೋಗಿಲ್ಲ, ಅಧಿಕಾರ ಇಲ್ಲದೆ ಇರಲಿ ಅಲ್ಲೇ ಇರ್ತಾರೆ. ಆದ್ರೆ ಜನತಾ ಪರಿದವರು ಅವರೆಲ್ಲ ಕ್ರಾಂತಿಕಾರಿಗಳು. ಹಾಗಾಗಿನೇ
ನವೆಂಬರ್ ಈ ರಾಜ್ಯೋತ್ಸವದ ಮಾಸದ ಉದ್ದಕ್ಕೂ ಕೂಡ ಕ್ರಾಂತಿ 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 ಅಂತ. ಆ ಕ್ರಾಂತಿಯ ಪಾಸಿಬಿಲಿಟಿ ಇರೋದ್ರಿಂದಾನೆ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಬಿಡಿ, ಬಿಜೆಪಿ ಹೈಕಮಾಂಡ್ ಅಷ್ಟು ಬಲಿಷ್ಠವಾಗಿದೆ. ಇವತ್ತಿಗೂ ಕೂಡ ಇಲ್ಲಿ ಅಧಿಕಾರವಿಲ್ದಿರೋ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರ ಪೊಸಿಷನ್ ಅದು ಗ್ಯಾರಂಟಿನೋ ಇಲ್ವತ್ತು ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ರಾಜ್ಯಾಧ್ಯಕ್ಷರು ಇದ್ದಕ್ಕಿದ್ದಂತೆ ಹಿರಿಯ ನಾಯಕರ ಮನೆಗೆ ಭೇಟಿ ಕೊಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಬೆಳಗ್ಗೆ ದಿನ ಬೆಳಗಾದ್ರೆ ಒಂದ್ ದಿವಸ ತೆಗೆದುಕೊಳ್ಳುವ ಪ್ರಕ್ರಿಯೆ, ಪವರ್ ಇಲ್ಲದೆ ಇದ್ರು ಕೂಡ ಪವರ್ ಸ್ಟ್ರಗಲ್ ನಡೀತಾ ಇದೆ ಬಿಜೆಪಿನಲ್ಲಿ. ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ರಾಷ್ಟ್ರೀಯ ಅಧ್ಯಕ್ಷರ ಅಧಿಕಾರಾವಧಿ ಮುಗಿದು 1.25 ವರ್ಷ ಆಗ್ತಾ ಬಂತು. ಅಲ್ಲೂ ಅಷ್ಟೇ ಸ್ಥಳೀಯ ನಾಯಕರು ಬೇಡ ಅವರಿಗೆ. ಯಾಕಂದ್ರೆ ನೋಡ್ರಿ, ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಯಾವುದೇ ಒಂದು ನಾಯಕತ್ವ ಇಲ್ಲಿ ಇರಲಿಲ್ಲ. ಪಾಪ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು, ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅಲ್ಲೂ ಕೂಡ ಯಾರ ನೇತೃತ್ವದಲ್ಲಿ ಚುನಾವಣೆ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರ ಕ್ಲಾರಿಟಿ ಇರಲಿಲ್ಲ. ಕೊನೆಗೆ ಬೊಮ್ಮಾಯಿ ಅವ್ರ ತಲೆ ಕಟ್ಟಕ್ಕೆ ನೋಡಿದ್ರು. ಪಾಪ ಬೊಮ್ಮಾಯಿ ಸಾಹೇಬ್ರು ನಾ ಏನು ಮಾಡಲಿ ಅಂತಂದ್ರು. ಈಗಲೂ 2.5 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರನ್ನ ತರಬೇಕು, ಯಾರನ್ನ ಮುಂದಿಟ್ಕೊಂಡ್ರೆ ನಮ್ಗೆ ಓಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಅಟ್ಲೀಸ್ಟ್ ಚಿಂತನೆ ಆದರೂ ಮಾಡ್ತಿದ್ದಾರೆ. ಆದರೆ ಇವ್ರು ಮಾತ್ರ ಯಾರ ನೇತೃತ್ವನೂ ಇಲ್ಲ, ರಾಜ್ಯಾಧ್ಯಕ್ಷರು ಯಾರಂತನೂ ಇಲ್ಲ, ಮತ್ತು ಯಾರ್ಯಾರನ್ನು ವಿಶ್ವಾಸಕ್ಕೆ ತಗೋಬೇಕು ಅಂತನೂ ಇಲ್ಲ. ಒಬ್ಬೊಬ್ರು ಒಂದೊಂದು ದಿಕ್ಕು, ಒಬ್ಬೊಬ್ರದ್ದು ಒಂದೊಂದು ಮನೆ. ಈ ರಾಜ್ಯಾಧ್ಯಕ್ಷರಿಗೆ ನಾನಾ ಮುಂದುವರಿತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಒಂದ್ ಟಾಸ್ಕ್ ಕೊಟ್ಟಾರ ಕಾಣುತ್ತೆ, ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡ್ ಬಾರಪ್ಪ, ಆಮೇಲೆ ನಿನ್ನ ಹೆಸರು ಘೋಷಣೆ ಮಾಡ್ತೀನಿ ಅಂತ. ಅಲ್ಲ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಕೊಡ್ಬೇಕಂತ ಕಾಣುತ್ತೆ. ವಿಜೇಂದ್ರ ಅವ್ರಿಗೆ ನಾವು ನಮ್ದು ಗ್ಯಾರಂಟಿ ಪಕ್ಕ ನಮ್ಗೆ 6ನೇ ಗ್ಯಾರಂಟಿ ನೀವೇ ಅಧ್ಯಕ್ಷರಾಗಿರ್ತೀರಾ ಅಂತ ಅವರೇ ಗ್ಯಾರಂಟಿ ಕೊಡ್ಬೇಕು. ಅವ್ರಿಗೂ ಸರ್ ವಿಜೇಂದ್ರ ಅವ್ರಿಗಿಂತ ನಾನೇ ಮೋದಿ ಅವ್ರು ನಾನೇ ಇದೀನಲ್ಲ, ನನ್ನಿಂದನೇ ನೀವು ವೋಟ್ ತಗೋಬಹುದು ಅನ್ನೋದು ಅವ್ರಿಗೂ ಬಂದೈತು ಬಿಡ್ರಿ ಸರ್. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಸರ್ ಮೋದಿ ಅವ್ರಿಗೆ ಕರ್ನಾಟಕದಲ್ಲೂ ಕೂಡ ನನ್ನ ಜಲ್ವಾ, ನನ್ನ ಹವಾ, ನಾನು ಏನಾದ್ರೂ ಮಾಡ್ಬೋದು ಅನ್ನೋದು ಅವ್ರಿಗೆ ಬಂದ್ಬಿಟ್ಟದ. ಹಂಗಾಗಿ ಅವ್ರು ಏನ್ ಮಾಡಿದ್ದಾರೆ, ಈಗ ವಿಜೇಂದ್ರ ಅವ್ರನ್ನ ಅನೌನ್ಸ್ ಮಾಡ್ಬೇಕೋ ಬೇಡವೋ, ನಾಳೆ ನನ್ನ ಹೆಸರು ಹೇಳಿದ್ರೆ ಕರ್ನಾಟಕದ ಜನ ಮತ ಹಾಕ್ತಾರೆ. ಹೆಂಗೂ ಈ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ದೆ ಎಲ್ಲ ತಂದು ಮೈ ಮೇಲೆ ಹಾಕ್ಕೊಂಡು, ಚಪ್ಪಲಿ ಕಲ್ಲ ಹಾಕ್ಕೊಂಡು, ಕಾಲೆಲ್ಲ ಗಾಯ ಮಾಡಿಕೊಂಡು ನಡೆಯೋಕ್ಕಾಗದೆ ಒದ್ದಾಡ್ತಿದೆ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಬಟ್ ಒಂದಂತೂ ಸತ್ಯ, ಜನರ ಹಿತದೃಷ್ಟಿಯಿಂದ ಇದೇನು ಅಧಿಕಾರ ಹಂಚಿಕೆ, ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಹಿಡಿದು ಕೂತಿದ್ದೀರಿ, ಇದಕ್ಕೇನಾದರೂ ನೀವೇನಾದರೂ ಹೈಕಮಾಂಡ್ ಅವರು ಬಂದು ಇದಕ್ಕೆ ಉತ್ತರ ಕೊಟ್ಟು ಇಲ್ಲ ದೇರ್ ಇಸ್ ನೋ ಚೇಂಜ್ ಅಂತ ಹೇಳ್ತಿರೋ, ಅಥವಾ ದೇರ್ ವಿಲ್ ಬಿ ಚೇಂಜ್ ಅಂತ ಹೇಳ್ತಿರೋ, ಏನೋ ಒಂದು ಹೇಳಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿದ್ರೆ ಸರಿ. ಇಲ್ಲದೆ ಇದ್ದರೆ ಜನನೇ ದಂಗೆ ಹೇಳ್ತಾರೆ. ಡೆಫಿನೆಟ್ಲಿ ಜನ ಹಾದಿ ಬೀದಿಯಲ್ಲಿ ಶುರು ಮಾಡ್ತಾರೆ. ಯಾಕೆ ಅಂತಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕರ್ನಾಟಕದಲ್ಲಿ ಒಂದು ಸುಸ್ಥಿರವಾದಂಥ ಆಡಳಿತ ಇರಬೇಕು ಅಂತ ಮ್ಯಾಂಡೇಟ್ ಬಹುಮತ ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಆದರೆ ಸ್ಥಿರತೆ ಇಲ್ಲದೆ ಹಾದಿಗೊಬ್ರು ಬೀದಿಗೊಬ್ರು ನಾನು ಅನ್ಕೊಂಡು ಓಡಾಡ್ತಿರೋದು ನೋಡಿದ್ರೆ ಜನರಿಗೆ ಭ್ರಮ ನಿರಸನ ಆಗ್ತಾ ಇದೆ. ದಯವಿಟ್ಟು ಅದನ್ನು ತಪ್ಪಿಸಿ. ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.